ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಒಂದು ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಕೆಲವೊಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಬದನೆಕಾಯಿ ಭರ್ತಾ, ಹಾಗೆ ಮ್ಯಾಂಗೋ ಶಿಕರ್ಣಿ ಅಂತೀವಿ ನಾವು, ಅದನ್ನು ಮಾಡ್ತಿದ್ದೀನಿ. ಸೊ ಕ್ವಿಕ್ಕಾಗಿ ತೋರಿಸ್ತೀನಿ ಹೇಗೆ ಮಾಡ್ತಿದ್ದೀನಿ ಅಂತ. ಬದನೆಕಾಯಿ ಭರ್ತಾನ ನಾನು ಹಿಂಗೆ ಬದನೆಕಾಯಿನ ತೊಳ್ಕೊಂಡು ಒಂಚೂರು ಎಣ್ಣೆ ಹಚ್ಕೊಂಡು ಅದನ್ನ ಗ್ಯಾಸ್ ಮೇಲೆ ಈ ಥರ ಇಟ್ಕೊಂಡು ಅದನ್ನ ಸುಟ್ಕೋತೀವಿ. ಅದ್ರ ಮೇಲಿನ ಸಿಪ್ಪೆ ಎಲ್ಲ ಕಪ್ಪಗಾಗುತ್ತಲ್ಲ, ಆ ಸಿಪ್ಪೆನ ಮಾತ್ರ ತೆಗೆದು ಭರ್ತಾ ಅಂತ ಮಾಡ್ತೀವಿ. ಅದಲ್ಲದೆ ನಾನು ಸೌತೆಕಾಯಿ ಸಾರು ಮಾಡಿದ್ದೆ, ಸಾಂಬಾರು ಸೌತೆಕಾಯಿ ಸಾರು. ಹಾಗೆಯೇ ಹೆಸರು ಕಾಳು ಹಾಕಿಬಿಟ್ಟು ಕೋಸಂಬರಿ, ಸ್ವಲ್ಪ ಮಾವಿನಕಾಯಿ ಇತ್ತು ಮನೆಯಲ್ಲಿ. ನನ್ನ ಮಗ ಗುಳಂಬು ಅಂತ ಹೇಳ್ತೀವಿ ನಾವು, ಸ್ವಲ್ಪ ಸ್ವೀಟ್ ಜಾಮ್, ಮ್ಯಾಂಗೋ ಜಾಮ್ ಥರ ಮ್ಯಾಂಗೋ ಕಾಯಿಯಿಂದ ಮಾಡಿದ್ದು, ಮನೆಯಲ್ಲೇ ಕಿತ್ತಿದ್ದು ಮ್ಯಾಂಗೋ. ನೋಡ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಊರಿಗೆ ಹೋದಾಗ ನಾವು ಆಪೂಸ್ ಹಣ್ಣು ಅಂತೀವಿ ಅಥವಾ ಅಲ್ಫೆನ್ಸೋ ಮ್ಯಾಂಗೋ ತಂದಿದ್ವಿ. ಸೊ ನಮ್ಮ ಕಡೆ ಶಿಕರ್ಣಿ ಅಂತ ತುಂಬಾ ಫೇಮಸ್. ಚಪಾತಿ ಜೊತೆ ಶಿಕರ್ಣಿ ದಿನ ಇದ್ದೇ ಇರುತ್ತೆ. ಸೊ ನಾನು ಕೂಡ ಶಿಕರ್ಣಿ ಮಾಡಿದ್ದೆ. ಇದು ಹಣ್ಣನ್ನು ಹಿಂಡಿ ಸ್ವಲ್ಪ ಹಾಲು ಸ್ವಲ್ಪ ಉಪ್ಪು ಹಾಕಿ ಮಾಡೋದು ನಾವು ಈ ಥರ. ಆಗಲೇ ಹೇಳ್ದಂಗೆ ಈ ಸುಟ್ಟಿರೋ ಬದನೆಕಾಯ್ದು ಸಿಪ್ಪೆ ತೆಗೆದು ಅದಕ್ಕೊಂಚೂರು ಉಪ್ಪು ಖಾರ ಸ್ವಲ್ಪ ಮೊಸರು ಬೇಕಾದರೂ ಹಾಕೋಬೋದು, ಹಾಕ್ಕೊಂಡು ರೆಡಿ ಆಗುತ್ತೆ. ಅದು ಎಲ್ಲದಕ್ಕೂ ಒಗ್ಗರಣೆ ಹಾಕಿ ನಮ್ಮ ಲಂಚ್ ಪ್ರಿಪೇರ್ ಆಗಿತ್ತು. ಹಾಗೆಯೇ ಚಪಾತಿ ಮಾಡಿದ್ದೆ, ಅನ್ನ ಹಾಗೆ ಚಪಾತಿ. ತುಂಬ ವೀಡಿಯೋಸ್, ಕುಕಿಂಗ್ ವೀಡಿಯೋಸ್, ರೆಸಿಪೀಸ್ ಎಲ್ಲ ಹಾಕಿದ್ದೀನಿ. ಅದರಲ್ಲೇ ಟ್ರಾವೆಲ್ ಬ್ಲಾಗ್ಸ್ ಕೂಡ ತುಂಬಾ ಇದೆ, ಖಂಡಿತವಾಗಿ ಚೆಕ್ಔಟ್ ಮಾಡಿ. ಈಗ ನಾನು ತುಂಬ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೊಂಡು ಮಾಡ್ತಿದ್ದೀನಿ. ಖಂಡಿತವಾಗಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ. ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಹೇಳಿ. ಸೊ ಆ ಥರ ವೀಡಿಯೋಗಳನ್ನ ನಾನು ಕೂಡ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಲ್ಲದೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಇದ್ದೀನಿ, ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಇಲ್ಲಿ ನೋಡ್ಬೋದಲ್ಲ ಮ್ಯಾಂಗೋ ಶಿಕರ್ಣಿ, ಅದರ ಜೊತೆ ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನ್. ತುಪ್ಪ ಹಾಕ್ಕೊಂಡು ಕೂಡ ತಿಂತೀವಿ ನಾವು ಅದನ್ನ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮ್ಯಾಂಗೋ ಲವರ್ ಆಗಿದ್ರೆ ಹೇಳಿ, ಒಂದು ಕಾಮೆಂಟ್ ಮಾಡಿ. ಮಿಂತ್ರಾನಲ್ಲಿ, ಅಮೆಝಾನಲ್ಲಿ ತುಂಬಾ ಸೇಲ್ಗಳು ನಡೀತಾರೆ. ಕೆಲವೊಂದು ನಾನು ತೊಗೊಂಡಿದ್ದ ಐಟಮ್ಸ್ ಮೀಶೋನಲ್ಲಿ ಹಾಗೆಯೇ ಮಿಂತ್ರಾನಲ್ಲಿ ಏನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಖಂಡಿತವಾಗಿ ನೋಡಿ. ನಿಮ್ಗೆ ಯಾವುದಾದ್ರೂ ಅದರಲ್ಲಿ ಇಷ್ಟ ಆಗಿ ತೊಗೋಬೇಕು ಅಂತ ಅನಿಸಿದ್ರೆ ನಾನು ಅದನ್ನು ಲಿಂಕ್ನ ಹಾಕಿರ್ತೀನಿ, ವಿಶ್ ಲಿಂಕ್ ಕೂಡ ಮಾಡಿರ್ತೀನಿ. ನೀವು ಆ ಲಿಂಕ್ಗೆ ಹೋಗಿ ಪ್ರಾಡಕ್ಟ್ನ ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಸಮ್ಮರ್ ವೆಕೇಷನ್, ಈಗ ಮಕ್ಳಿಗೆ ಬ್ರೇಕ್ ಇರುತ್ತೆ. ಸೊ ಒಂದು ಒಳ್ಳೆ ಟೈಮ್ ಪಾಸ್ ಅಥವಾ ಕಲಿಯೋಕ್ಕೆ ತುಂಬ ಚೆನ್ನಾಗಿರೋದು ಅಂದರೆ ಚೆಸ್ಸು. ಸೊ ಈ ಒಂದು ವುಡನ್ ಚೆಸ್ ಬೋರ್ಡ್ ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು, ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಚೆನ್ನಾಗಿದೆ, ಕಾಂಪ್ಯಾಕ್ಟ್, ನೈಸ್ ಆ್ಯಂಡ್ ಎಲಿಗೆಂಟ್, ಹ್ಯಾಂಡ್ ಮೇಡ್ ಅಂತ ಹೇಳ್ತಾರೆ. ಅದಲ್ಲದೆ ಇದಕ್ಕೆ ಮ್ಯಾಗ್ನೆಟಿಕ್ ಬೇಸ್ ಕೂಡ ಇದೆ, ಸೊ ಅದು ಅಂಟ್ಕೊಳ್ಳುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಚೆಸ್ ಕಲಿತಿದ್ರೆ ಟ್ರೈ ಮಾಡ್ಬೋದು. ಅದಲ್ಲದೆ ಸ್ಪೂನ್ಸ್ ಫ್ರಮ್ ಮೀಶೋ. ಹಾಗೆಯೇ ನನಗೆ ಒಂದು ಬ್ಯಾಕ್ ಡ್ರಾಪ್ ಬೇಕಾಗಿತ್ತು, ಅದಕ್ಕೆ ಗುಡ್ ವೈಬ್ಸ್ ಓನ್ಲಿ ಮೀಶೋಯಿಂದ ಆರ್ಡರ್ ಮಾಡಿದ್ದು. ಎಲ್ಲನೂ ವಿತಿನ್ ಬಜೆಟ್, ವಿತಿನ್ 200 ಹಾಗೆಲ್ಲ ಸಿಗುತ್ತೆ. ಸ್ಪೂನ್ಸು, ಆಮೇಲೆ ಹೋಮ್ ಡೆಕಾರ್. ಹಾಗೆಯೇ ಈ ಡ್ರೆಸ್ಸು ಕ್ವಾಡ್ ಸೆಟ್ಸ್ ಆರ್ಡರ್ ಮಾಡಿದ್ದೆ. ಆಮೇಲೆ ಈ ಬ್ಯಾಂಗಲ್, ವೈರಲ್ ಬ್ಯಾಂಗಲ್, ಸ್ಪೈರಲ್ ಬ್ಯಾಂಗಲ್ ತುಂಬಾ ಚೆನ್ನಾಗಿದೆ. ಹಾವು ಥರ ಕೈಗೆ ಸುತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಕಲರ್ ಆಪ್ಷನ್ ಕೂಡ ಇದೆ. ವಿತಿನ್ 200 ನಮಗೆ ಇದು ಸಿಗುತ್ತೆ. ಕಾರ್ಡ್ ಸೆಟ್ಸ್ ವಿತಿನ್ 500, ಅಫೋರ್ಡಬಲ್ ರೇಂಜ್, ಸಮ್ಮರ್ಗೆ ತುಂಬ ಆ್ಯಪ್ಟ್ ಆಗಿದೆ. ಸೊ ಆ ಒಂದು ವಿಡಿಯೋ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದರ ಲಿಂಕ್ಸ್ನ ವಿಶ್ ಲಿಂಕ್ ಹಾಕಿರ್ತೀನಿ, ಖಂಡಿತವಾಗಿ ಚೆಕ್ಔಟ್ ಮಾಡಿ. ಹಾಗೆಯೇ ನನ್ನ ಉಳಿದಿದ್ದ ವೀಡಿಯೋಸ್ ಕೂಡ ನೀವು ನೋಡಿ, ಟ್ರಾವೆಲ್ ವ್ಲಾಗ್ಸ್ನ ನೋಡಿ, ಬಿಜಾಪುರ್ ವ್ಲಾಗ್, ಹಾಗೆಯೇ ನಾವು ಮೈಸೂರು ಹತ್ತಿರ ಇರೋ ಪ್ಲೇಸಸ್ನ ತುಂಬ ಶೇರ್ ಮಾಡಿದ್ದೀನಿ, ನೋಡಿ. ಸೊ ಇವತ್ತಿನ ಲಂಚ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೋಡ್ತೀನಿ ನಿಮ್ಮ ಮುಂದಿನ ವೀಡಿಯೋ.